ಇವತ್ತಿನಿಂದ ಐಪಿಎಲ್ ಪಂದ್ಯಾವಳಿ ಪುನರ್ ಆರಂಭ ಆಗ್ತಾ ಇರೋದು. ಆರ್ಸಿಬಿ ವರ್ಸಸ್ ಕೆಕೆಆರ್ ಪಂದ್ಯಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇವತ್ತು ಪಂದ್ಯ ನಡೆಯುತ್ತೆ. ಪಂದ್ಯ ನೋಡೋದಕ್ಕೆ ಅಂತ ಸ್ಟೇಡಿಯಂನತ್ತ ಫ್ಯಾನ್ಸ್ ಹರಿದು ಬರ್ತಾ ಇದ್ದಾರೆ. ಭಾರತ ಹಾಗೂ ಪಾಕಿಸ್ತಾನ ಯುದ್ಧ ಒಂದು ರೀತಿಯಾಗಿ ದಾಳಿ ಪ್ರತಿದಾಳಿಗಳಿಂದಾಗಿ ಈಗಾಗಲೇ ಈ ಒಂದು ಐಪಿಎಲ್ ಟೂರ್ನಿಯನ್ನ ಕ್ಯಾನ್ಸಲ್ ಮಾಡಲಾಗಿತ್ತು ಅಥವಾ ಪೋಸ್ಟ್ಪೋನ್ ಮಾಡಲಾಗಿತ್ತು. ಈಗ ಮತ್ತೆ ಇವತ್ತಿನಿಂದ ಶುರುವಾಗ್ತಾ ಇರೋದು. ಟೆಸ್ಟ್ ನಿವೃತ್ತಿ ಬಳಿಕ ಕೊಹ್ಲಿ ಮೊದಲ ಮ್ಯಾಚ್ ಇದು. ಈಗಾಗಲೇ ಟೆಸ್ಟ್ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ ಕೊಹ್ಲಿ. ಅದರ ಬೆನ್ನಲ್ಲೇ ಈಗ ಮೊದಲ ಮ್ಯಾಚ್. ಕೊಹ್ಲಿ ಟೆಸ್ಟ್ ಟಿ ಶರ್ಟ್ಗೆ ಈಗ ಫುಲ್ ಡಿಮ್ಯಾಂಡ್ ಹೆಚ್ಚಾಗ್ಬಿಟ್ಟಿದೆ. 18 ನಂಬರ್ನ ಟಿ ಶರ್ಟ್ ಧರಿಸಿ ಫ್ಯಾನ್ಸ್ ಈಗ ಚಿನ್ನಸ್ವಾಮಿ ಸ್ಟೇಡಿಯಂನತ್ತ ಆಗಮಿಸ್ತಾ ಇದ್ದಾರೆ. ಆರ್ಸಿಬಿ ವರ್ಸಸ್ ಕೆಕೆಆರ್ ಪಂದ್ಯಕ್ಕೆ ಈಗ ಕೌಂಟ್ ಡೌನ್ ಶುರುವಾಗ್ತಾ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಈಗ 18 ನಂಬರ್ನ ಟಿ ಶರ್ಟ್ ಧರಿಸಿ ಫ್ಯಾನ್ಸ್ ಬರ್ತಾ ಇದ್ದಾರೆ. ಈಗಾಗಲೇ ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ನಿವೃತ್ತಿಯನ್ನ ಘೋಷಣೆ ಮಾಡಿದ್ರು. ಅದಾದ ಬಳಿಕ ಮೊದಲ ಮ್ಯಾಚ್ ಇದು. ಹಾಗಾಗಿ ಈ ಮ್ಯಾಚ್ನತ್ತ ಮತ್ತಷ್ಟು ಕುತೂಹಲ ಹೆಚ್ಚಾಗ್ತಾ ಇದೆ. 18 ನಂಬರ್ನ ಟಿ ಶರ್ಟ್ಗೆ ಈಗ ಬೇಡಿಕೆಗಳು ಹೆಚ್ಚಾಗ್ತಾ ಇದೆ. ಆ ನಂಬರ್ನ ಟಿ ಶರ್ಟ್ ಅನ್ನ ಧರಿಸಿ ಚಿನ್ನಸ್ವಾಮಿ ಸ್ಟೇಡಿಯಂನತ್ತ ಫ್ಯಾನ್ಸ್ ಬರ್ತಾ ಇದ್ದಾರೆ. ಅದಕ್ಕೆ ತೊಡೆದು ಕೊಡ್ಲಾ ಆಗತ್ತಾ? ಇದೆ ಅದೇ ಉಂಟಾ? ಎಲ್ಲರೂ ಕೂಡ ಕ್ರಿಕೆಟ್ ಪ್ರೇಮಿಗಳೇನಿದ್ದಾರೆ ಅವರಿಗೊಂದು ರೀತಿಯಾಗಿ ತಣ್ಣೀರು ಹೆಚ್ಚಿದಂತಾಗಿತ್ತು. ಇಂಡಿಯಾ ಪಾಕಿಸ್ತಾನ ಯುದ್ಧ ಅಥವಾ ದಾಳಿ ಪ್ರತಿದಾಳಿಗಳಿಂದಾಗಿ ಐಪಿಎಲ್ ಇಲ್ಲಿಗೆ ರದ್ದಾಗ್ಬಿಡುತ್ತಾ, ಮುಂದುವರಿಯಲ್ವಾ ಅಂತ. ಕೊನೆಗೂ ಈಗ ಐಪಿಎಲ್ ಇವತ್ತಿನಿಂದ ಮತ್ತೆ ಪುನರ್ ಆರಂಭ ಆಗ್ತಾ ಇದೆ. ಹೀಗಾಗಿ ಕ್ರಿಕೆಟ್ ಪ್ರೇಮಿಗಳಿಗೆ ಮತ್ತೆ ಇದು ಗುಡ್ ನ್ಯೂಸ್. ಅದರಲ್ಲೂ ಕೂಡ ಇವತ್ತು ಆರ್ಸಿಬಿ ವರ್ಸಸ್ ಕೆಕೆಆರ್ ಪಂದ್ಯ, ಅದಕ್ಕೆ ಕೌಂಟ್ ಡೌನ್ ಕೂಡ ಶುರುವಾಗ್ತಾ ಇದೆ. ಮತ್ತೊಂದು ಕಡೆ ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ನಿವೃತ್ತಿಯನ್ನ ಘೋಷಣೆ ಮಾಡಿದ ಬಳಿಕ ಮೊದಲ ಮ್ಯಾಚ್ ನಡೀತಾ ಇರೋದು. ಹೀಗಾಗಿ ಈ 18 ನಂಬರ್ನ ಜರ್ಸಿ ಅಥವಾ ಟಿ ಶರ್ಟ್ಗಳನ್ನ ಧರಿಸಿ ಚಿನ್ನಸ್ವಾಮಿ ಸ್ಟೇಡಿಯಂನತ್ತ ಫ್ಯಾನ್ಸ್ ಬರ್ತಾ ಇದ್ದಾರೆ. ಇವತ್ತಿನ ಪಂದ್ಯಕ್ಕೆ ಸಾಕಷ್ಟು ನಿರೀಕ್ಷೆ ಇದೆ. ಅದರಲ್ಲೂ ಕೂಡ ವಿರಾಟ್ ಕೊಹ್ಲಿ ಅವರ ಅಭಿಮಾನಿಗಳೇನಿದ್ದಾರೆ ಅವರು ಬಹಳ ಕಾತುರದಿಂದ ಕಾಯ್ತಾ ಇರುವಂತ ಮ್ಯಾಚ್. ಈ ಬಾರಿ ಆರ್ಸಿಬಿ ಗೆದ್ದೇ ಗೆಲ್ಲುತ್ತೆ ಅಂತ ಆರ್ಸಿಬಿ ಫ್ಯಾನ್ಸ್ ಏನಿದ್ದಾರೆ ಕಾಯ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಈ ಬಾರಿ ಟೂರ್ನಿ ಏನಾದರೂ ಕ್ಯಾನ್ಸಲ್ ಆಗ್ಬಿಡುತ್ತಾ ಅನ್ನುವಂಥ ಒಂದು ಆತಂಕ ಇತ್ತು. ಬಟ್ ಈಗ ಪುನರ್ ಆರಂಭ ಆಗ್ತಾ ಇರೋದ್ರಿಂದ ಕ್ರಿಕೆಟ್ ಅಭಿಮಾನಿಗಳು ಮೊಬೈಲ್ನಲ್ಲಿ ನೋಡೋರಿದ್ದಾರೆ, ಟಿವಿಲಿ ನೋಡೋರಿದ್ದಾರೆ, ಇನ್ನೂ ಅನೇಕರು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿ ನೇರವಾಗಿ ನೋಡೋದಕ್ಕೆ ಅಂತೇಳಿ ಟಿ ಶರ್ಟ್ಗಳನ್ನು ಖರೀದಿ ಮಾಡುವಂಥ ಭರಾಟೆ ಮುಂದುವರೆದಿದೆ. ಅವೆಲ್ಲ ದೃಶ್ಯಗಳನ್ನು ಕೂಡ ನೀವು ಗಮನಿಸಬಹುದು. ಇನ್ನು ಇವತ್ತಿನ ಪಂದ್ಯ ಬಹಳ ಮಹತ್ವವನ್ನ ಪಡ್ಕೊಳ್ತಾ ಇದೆ. ಆರ್ಸಿಬಿಗೂ ಇದು ಮಹತ್ವದ ಪಂದ್ಯ, ಮತ್ತೊಂದು ಕಡೆ ಕೆಕೆಆರ್ಗೂ ಕೂಡ ಮಹತ್ವದ ಪಂದ್ಯ. ಈ ಒಂದು ಮ್ಯಾಚ್ನಲ್ಲಿ ಆರ್ಸಿಬಿ ವಿನ್ ಆಗಿದ್ದೇ ಆದರೆ ಪ್ಲೇ ಆಫ್ಗೆ ಪ್ರವೇಶವನ್ನ ಪಡ್ಕೊಳ್ಳುತ್ತೆ. ಹಾಗಾಗಿ ಕೆಕೆಆರ್ಗೂ ಕೂಡ ಇದು ಮಹತ್ವದ ಪಂದ್ಯ ಆಗಿ ಕಾಣಿಸ್ಕೊಳ್ತಾ ಇದೆ. ಈ ಪಂದ್ಯ ವೀಕ್ಷಣೆಗೋಸ್ಕರ ಈಗ ಕೌಂಟ್ ಡೌನ್ ಶುರುವಾಗಿದೆ. ಅನೇಕರಿಗಾಗಲೇ ಚಿನ್ನಸ್ವಾಮಿ ಸ್ಟೇಡಿಯಂನತ್ತ ಆಗಮಿಸ್ತಾ ಇರೋದು. ಮತ್ತೊಂದು ಕಡೆ ಮಳೆಯ ಭೀತಿ ಕೂಡ ಎದುರಾಗಿದೆ. ಯಾಕೆಂದರೆ ಒಂದು ವಾರದಿಂದ ನೀವು ಗಮನಿಸ್ತಾ ಇದ್ದೀರಾ, ಸಂಜೆ ಆಯಿತು ಅಂದರೆ ಸಾಕು ಮಳೆ ಶುರುವಾಗುತ್ತೆ ದಿಢೀರ್ ಅಂತ. ಹಾಗಾಗಿ ಮಳೆಯ ಭೀತಿ ಕೂಡ ಇದೆ. ಅನೇಕರು ಏನಿದ್ದಾರೆ ಕ್ರಿಕೆಟ್ ಅಭಿಮಾನಿಗಳು ಮಳೆ ಬರದೇ ಇದ್ರೆ ಸಾಕಪ್ಪ ಅಂತ
ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದಾರೆ. ಇನ್ನು ಈ ಪಂದ್ಯಕ್ಕೆ ಈಗಾಗಲೇ ಉಭಯ ತಂಡಗಳು ಕೂಡ ಸಿದ್ಧವಾಗಿರುವಂಥದ್ದು. ಪಂದ್ಯವನ್ನು ಗೆಲ್ಲಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯಾರು ಗೆಲ್ತಾರೋ ಅವರು ಪ್ಲೇ ಆಫ್ಗೆ ಪ್ರವೇಶವನ್ನು ಪಡ್ಕೊಳ್ತಾರೆ.